सर्वपापनिवारकं धनं धान्यं
ಹರಿ ಓಂ. ನಮ್ಮ ವಿಪ್ರವೃಂದ 2ನೇ ವರ್ಷದ ವಸಂತ ವಿಹಾರ ಕಾರ್ಯಕ್ರಮವನ್ನು ನಾವು ಅಫಿಷಿಯಲ್ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರು ಶ್ರೀದೇವರಿದ್ದಾರೆ, ಅನಂತರಿದ್ದಾರೆ, ವಿಜಯವರಿದ್ದಾರೆ, ಮತ್ತು ನಮ್ಮ ಪ್ರಭುಗಳಿದ್ದಾರೆ. ದಯವಿಟ್ಟು ದೀಪ ಹಚ್ಚಿದೆ ಒಂದು ಹೂವು ದೇವರಿಗೆ ಹೂವು ಫಿಶ್ ಎಲ್ಲ ಇದೆ ಚಂದ್ರ ಈಗ ಅಫಿಷಿಯಲ್ ಆಗಿ ಈ ಒಂದು ವಸಂತ ವಿಹಾರ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ನಮ್ಮ ವಿಪ್ರವೃಂದದ ಎಲ್ಲ ಕಾರ್ಯಕ್ರಮಗಳು ಓಪನಿಂಗ್ ಪ್ರಯತ್ನಗಳು ಪ್ರಾರಂಭ ಆಗುತ್ತೆ. ನಾವು ಓಪನಿಂಗ್ ಪ್ರಯತ್ನ ಮುಗಿಸಿದ್ದೀವಿ. ಅಫಿಷಿಯಲ್ ಆಗಿ ಸಾಂಕೇತಿಕವಾಗಿ ಉದ್ಘಾಟನೆ ಆಗಿದೆ. ಈಗ ಶಂಕರಾದ ನಂತರ ಮೊದಲ ಕಾರ್ಯಕ್ರಮ ನಮ್ಮ ಸುಧೀಂದ್ರ ಅವರು ನಡೆಸ್ಕೊಳ್ತಾರೆ. ಓಕೆ, ಈಗ ನಾವು ಶಂಕರನಾಥದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಚಿರಂಜೀವಿ ಸಂಗೀತ್ ಮತ್ತು ಚಿರಂಜೀವಿ ಪ್ರಣವ. Thank you. Thank you for coming. ಆಮೇಲೆ ಇನ್ನೊಂದು ನಾವು ಪ್ರತಿ ಶಿಬಿರದಲ್ಲೂ ಒಂದು ಹೊಸ ಶಿಬಿರ ಇಟ್ಕೊಂಡಿದ್ದೀವಿ. ಈ ಸತಿ ಶಿಬಿರಕ್ಕೆ ದೀಹಿಕಾ ಮತ್ತು ಶರಣ್ಯ ಅವರು ನಮಗೆ ಹೇಳ್ಕೊಡ್ತಾರೆ. ನಮಗೆ ಯಾವಾಗ ಸಮಯ ಸಿಕ್ಕಾಗುತ್ತೋ ಅವಾಗ ನಾವು ಈ ಶಿಬಿರಕ್ಕಿಂತ ಇವತ್ತಿಂದ ನಾವು ಆಗಸ್ಟ್ 24 ಇರ್ತೀವಿ. ಅಷ್ಟು ಒಳ್ಳೆ ಈ ಹಾಡನ್ನ ನಾವು ಕಲ್ತ್ಕೊಂಡಿರ್ಬೇಕು. ಅದು ನಮ್ಮೆಲ್ಲರ ಗುರಿ. ಯಾವನಲದ ಗಂಧಗಾಳಿ ಬಣ್ಣ ತೀಡಿತೋ, ಯಾವನರಡಿ ವರ್ಷಧಾರಿ ಕಲಿಸಿ ಚಿಗುರು ತಂದಿತೋ, ಯಾವನಲದ ಗಂಧಗಾಳಿ ಮಣ್ಣ ಕಂಪು ತೀಡಿತೋ, ಯಾವನರಡಿ ವರ್ಷಧಾರಿ ಕಲಿಸಿ ಚಿಗುರು ತಂದಿತೋ,
ಯೋಧಿಸಿ ಬಂದ ಹಾಗೆಯಲ್ಲಿ ಹೊಸತು ಮೂಡಿತು. ಭಿನ್ನ ಭಿನ್ನ ಹೃದಯದಲ್ಲಿ ಏಕಸೂತ್ರ ಜನಿಸಿತು. ಭಿನ್ನ ಭಿನ್ನ ಹೃದಯದಲ್ಲಿ ಏಕಸೂತ್ರ ಜನಿಸಿತು. ಅದೇ ನನ್ನ ಜನ್ಮಭೂಮಿ. ಅದೇ ನನ್ನ ಪುಣ್ಯಭೂಮಿ. ಅದೇ ನನ್ನ ಜನ್ಮಭೂಮಿ. ಅದೇ ನನ್ನ ಪುಣ್ಯಭೂಮಿ. ದಾಸ ಶರಣರಾಗಿಯಾಗಿ ಪಂಥರಾಗಿ ಸಂದರು. ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಬೆಳೆದರು. ದಾಸ ಶರಣರಾಗಿಯಾಗಿ ಪಂಥರಾಗಿ ಸಂದರು. ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಬೆಳೆದರು. ಗೀತೆಯ ನುಡಿ ಬದುಕಿನಲ್ಲಿ ಏಕ ಮಂತ್ರ ಮೂಡಿತು. ಗೀತೆಯ ನುಡಿ ಬದುಕಿನಲ್ಲಿ ಏಕ ಮಂತ್ರ ಮೂಡಿತು. ಅದೇ ನನ್ನ ಜನ್ಮಭೂಮಿ. ಅದೇ ನನ್ನ ಪುಣ್ಯಭೂಮಿ. ಅದೇ ನನ್ನ ಜನ್ಮಭೂಮಿ. ಅದೇ ನನ್ನ ಪುಣ್ಯಭೂಮಿ. ಯಾವ ನೆಲದ ಗಂಧಗಾಳಿ ಮಣ್ಣ ಕಂಪು ತೀರಿತೋ. ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ. ಅದೇ ನನ್ನ ಜನ್ಮಭೂಮಿ. ಅದೇ ನನ್ನ ಪುಣ್ಯಭೂಮಿ. ಅದೇ ನನ್ನ ಜನ್ಮಭೂಮಿ. ಅದೇ ನನ್ನ ಪುಣ್ಯಭೂಮಿ. ಅದೇ ನನ್ನ ಪುಣ್ಯಭೂಮಿ. ಧನ್ಯವಾದಗಳು ಮಾನ್ಯ ಅನೇಕ ಮತ್ತು ಕುಮಾರಿ. ಸೊ ಈಗ ನಾವು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಖುಷಿಯಾಗಿ ಕುಮಾರಿ ಅನೇಕ ಅವಳನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಅನೇಕ she is going to be MC for today evening. She will take over and MC for the concert program. Thank you. ಹೆಸರು ಗುರು
ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾವು ಪ್ರಸ್ತುತಪಡಿಸುತ್ತಿರುವ ಈ ದೃಶ್ಯಗಳು ನಮ್ಮ ಸನಾತನ ಧರ್ಮದ ಕೆಲವು ಆಚಾರ ವಿಚಾರಗಳನ್ನು ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನವಾಗಿದೆ. ನಮ್ಮ ಸನಾತನ ಧರ್ಮದ ಅಡಿಪಾಯವಾಗಿರುವ ವೇದ, ಉಪನಿಷತ್, ಪುರಾಣ ಮತ್ತು ಇತಿಹಾಸಗಳ ವಿಷಯಗಳನ್ನು ಒಂದು ವೇದ ಪಾಠಶಾಲೆಯಲ್ಲಿ ಗುರು ಮತ್ತು ಶಿಷ್ಯರ ನಡುವಿನ ಸಂಭಾಷಣೆಗಳ ಮೂಲಕ ನಾವು ಪ್ರದರ್ಶಿಸುತ್ತಿದ್ದೇವೆ. ನಮಸ್ಕಾರ. ನಮಗೆ ಈ ಅವಕಾಶವನ್ನು ನೀಡಿದ ವಿಪ್ರವೃಂದ ತಂಡಕ್ಕೆ ನಮ್ಮ ಅನಂತ ಧನ್ಯವಾದಗಳು. ಪಾತ್ರಗಳು: ಗುರು ರವಿ ಬಾಲಸುಬ್ರಹ್ಮಣ್ಯ, ಶಿಷ್ಯರು ತನ್ವ, ಅಭಿನವ, ಪ್ರಣವ ಹಾಗೂ ನಿಪುಣ. ಈ ಪ್ರಯತ್ನದಲ್ಲಿ ಎಲ್ಲಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.
ಹೇಗಿದ್ದೀರಾ ಮಕ್ಕಳೇ? ಆಕಾಶದಿಂದ ಬೀಳುವ ಮಳೆಯ ನೀರು ಹೇಗೆ ಸಾಗರವನ್ನು ಸೇರುತ್ತದೆಯೋ ಅದೇ ರೀತಿ ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅದು ಅಂತಿಮವಾಗಿ ಆ ಕೇಶವನಿಗೆ ಸೇರುತ್ತದೆ ಎಂಬುದು ಈ ಮಂತ್ರದ ಅರ್ಥ. ಗುರುಗಳೇ, ಈ ಶಾಲೆಗೆ ಎಲ್ಲೆಡೆ ಒಳ್ಳೆಯ ಹೆಸರಿದೆ. ಅದರ ರಹಸ್ಯ ಏನು? ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಾಗ ಅವರಲ್ಲಿ ವಿದ್ಯೆಯ ಮೇಲೆ ಆಸಕ್ತಿ ಇದೆಯೇ, ಅಧ್ಯಯನದಲ್ಲಿ ನಿಷ್ಠೆ ಇದೆಯೇ, ಸ್ವಯಂ ನಿಯಂತ್ರಣ ಹಾಗೂ ಶಾಂತ ಸ್ವಭಾವವಿದೆಯೇ ಎಂದು ನೋಡುತ್ತೇವೆ. ಗುರುವು ತನ್ನ ಶಿಷ್ಯರಲ್ಲಿ ನಿರೀಕ್ಷಿಸುವ ಈ ಗುಣಗಳನ್ನು ತೈತರೀಯ ಉಪನಿಷತ್ ಶಿಕ್ಷಾವಧಿಯಲ್ಲಿ ನೀಡಲಾಗಿದೆ. ಅಮಾಯಂತು, ವಿಮಾಯಂತು, ಪ್ರಮಾಯಂತು, ದಮಾಯಂತು, ಶಮಾಯಂತು, ಬ್ರಹ್ಮಚಾರಿಣ ಸ್ವಾಹ. ಅಂತಹ ವಿದ್ಯಾರ್ಥಿಗಳಿರುವ ಎಲ್ಲ ಗುರುಗಳು ಪ್ರಸಿದ್ಧವಾಗಿಯೇ ಇರುತ್ತದೆ. ಈ ಎಲ್ಲ ಗುರುಗಳಿವೆ ಹಾಗೂ ನಿಮ್ಮಿಂದಲೇ ಈ ಗುರುಕುಲ ಪ್ರಸಿದ್ಧವಾಗಿದೆ ಅಲ್ವಾ ಗುರುಗಳೇ? ಹೌದು ಹೌದು, ನಿಮ್ಮಿಂದಲೇ ಈ ಗುರುಕುಲಕ್ಕೆ ಒಳ್ಳೆ ಹೆಸರು ಬಂದಿರೋದು. ನಿನಗೆ ಯಾವಾಗ ಹುಡುಗಾಟ? ನಾವು ಅಧ್ಯಯನ ಮಾಡಲು ಇನ್ನೂ ಬಹಳಷ್ಟಿವೆ. ಎಲ್ಲ ವಿಷಯದಲ್ಲೂ ಹಾಸ್ಯ ಮಾಡಬಾರ್ದು. ಪರವಾಗಿಲ್ಲ ಬಿಡಿ, ಸ್ವಲ್ಪ ಹಾಸ್ಯ ಒಳ್ಳೆಯದೇನೆ, ಅತಿಯಾಗಬಾರ್ದು ಅಷ್ಟೇ. ಸರಿ, ಇಂದಿನ ಅಭ್ಯಾಸ ಶುರು ಮಾಡೋಣ. ಹೋಗುವಾಗ ನಾವು ಏನ್ ಕಲ್ತ್ವಿ ಎಲ್ಲರಿಗೂ ಜ್ಞಾಪಕ ಇದೆಯಾ? ಅಭ್ಯಾಸ ಮಾಡಿದ್ದೀರಾ? ಸರಿಯಾಗಿ ಕೂತ್ಕೋಬೇಕಲ್ವಾ? ತರಗತಿಯಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ನೇರವಾಗಿ ಕೂತ್ಕೋಬೇಕು. ಗೊತ್ತಾಯ್ತು? ಎಲ್ಲರೂ 8ನೇ ಅನುವಾಕ ಪಡಿಸಿ ನೋಡೋಣ. ಮೊದಲು ಗಣನಾಥ ಹೇಳಿ ಆಮೇಲೆ 8ನೇ ಅನುವಾಕ ಶುರು ಮಾಡಿ. ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಪಠಣದಿಂದ ನೀವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಅಂತ ಗೊತ್ತಾಗ್ತಿದೆ. ಈ ಅನುವಾಕ ಬಹಳ ವಿಶೇಷ ಹಾಗೂ ಶ್ರೇಷ್ಠ. ಯಾಕಂದ್ರೆ ಇದರಲ್ಲಿ ಪಂಚಾಕ್ಷರಿ ಮಂತ್ರ ಅಂದರೆ 5 ಅಕ್ಷರಗಳಿರುವ ನಮ ಶಿವಾಯ ಮಂತ್ರ ಅಡಗಿದೆ. ಅದಕ್ಕೆ ಅಲ್ಲವೇ ಗುರುಗಳೇ, ಈ ಅನುವಾಕವನ್ನು ಪಠಿಸುವಾಗ ಘಂಟಾನಾದದೊಂದಿಗೆ ಅತ್ಯಂತ ಶ್ರದ್ಧೆಯಿಂದ ಪಠಿಸುತ್ತಾರೆ. ಹೌದು ಕಣಪ್ಪ, ನೀನು ಚೆನ್ನಾಗಿ ಗಮನಿಸಿದ್ದೀಯ. ವಿದ್ಯಾರ್ಥಿಗಳಿಗೆ ಇದು ಇರಬೇಕಾದ ಬಹಳ ಮುಖ್ಯವಾದ ಗುಣ. ಗುರುಗಳೇ, ಆಗಲೇ ನೀವು ಹೇಳಿದ್ರಲ್ಲ, ನಾವು ವೇದ ಪಠಣದಲ್ಲಿ ಸ್ವರಕ್ಕೆ ಬಹಳ ಗಮನ ಕೊಡಬೇಕು ಅಂತ. ಯಾಕಷ್ಟು ಗಮನ ಕೊಡಬೇಕು? ವೇದ ಅಂದರೆ ಶ್ರುತಿ. ಶ್ರುತಿ ಭವಿಷ್ಯ ಅಂದರೆ ಇದನ್ನು ಯಾರೂ ಬರೆದಿಲ್ಲ. ಋಷಿಗಳು ತಪಸ್ಸಿನಲ್ಲಿದ್ದಾಗ ಅವರಿಗೆ ಕೇಳಿ ಬಂದ ದಿವ್ಯ ಶಬ್ದಗಳು ಇವು. ಇದು ಸಾವಿರಾರು ವರ್ಷಗಳಿಂದ ಬಾಯಿಂದ
ಗುರುಗಳೇ, ನಾವು ಎಲ್ಲ ವೇದ ಮಂತ್ರಗಳನ್ನು ಓಂಕಾರದಿಂದ ಪ್ರಾರಂಭಿಸುತ್ತೇವೆ. ಈ ಓಂನ ಮಹತ್ವವಾದವೇನು? ಈ ಸೃಷ್ಟಿ ಹೇಗೆ ಆರಂಭವಾಯಿತು? ಈ ಸೃಷ್ಟಿ ಆರಂಭವಾಗುವ ಮೊದಲು ಒಂದು ನಾದ, ಒಂದು ಶಬ್ದ ಅಥವಾ ಕಂಪನ ಮಾತ್ರ ಇತ್ತು. ಅದೇ ಓಂಕಾರ. ಅದರೊಳಗೆ 3 ಧ್ವನಿಗಳು ಇವೆ. ಆ, ಉ, ಮ. ಆ 3 ಧ್ವನಿಗಳು ಒಂದಾಗಿಯೇ ಓಂ ಆಗುತ್ತದೆ. ಇವು ಸೃಷ್ಟಿ, ಸ್ಥಿತಿ, ಲಯ ಅಥವಾ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದಲೇ ನಾವು ಎಲ್ಲ ವೇದ ಮಂತ್ರಗಳನ್ನು ಓಂಕಾರದಿಂದ ಪ್ರಾರಂಭಿಸುತ್ತೇವೆ. ಮಕ್ಕಳೇ, ನಮ್ಮ ಸಂಸ್ಕೃತಿಯಲ್ಲಿ 108 ಎಂಬ ಸಂಖ್ಯೆಗೆ ಬಹಳ ವಿಶಿಷ್ಟತೆ ಇದೆ. ನಮ್ಮ ಭೂಮಿಗೂ ಸೂರ್ಯನಿಗೂ ಇರುವ ದೂರ ಸೂರ್ಯನ ಗಾತ್ರದ 108 ಪಟ್ಟು ಇದೆ. ಹಾಗೆಯೇ ಚಂದ್ರನಿಗೂ ಭೂಮಿಗೂ ಇರುವ ದೂರ ಚಂದ್ರ
ಇದು ದುರ್ಗಾ ಸೂಕ್ತದ ಮೊದಲನೇ ಪದ್ಯ. ಇಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ನಾವು ಹೇಗೆ ದೋಣಿ ನದಿನ ದಾಟುತ್ತೋ ಅದೇ ಥರ ಕಷ್ಟ ಬಂದಾಗ ಅಗ್ನಿದೇವರು ಕೂಡ ನಮ್ಮನ್ನು ಕಷ್ಟಗಳನ್ನು ದಾಟಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸೊ ಉದಾಹರಣೆಗೆ ಅದರ ಸದ್ಯ ಕಷ್ಟ ಆದಾಗ ಏನು ಮಾಡ್ತೀವಿ, ಫ್ರೆಂಡ್ಸ್ ಹತ್ರ ಅಮ್ಮ ಪಾಪ ಟೀಚರ್ಸ್ ಹತ್ರ ಸಹಾಯ ಕೊಡ್ತೀವಿ. ಆಮೇಲೆ ವೀಕ್ ಏರಿಯಾಸಿಂದ ಆಗ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸಿಂದ ನಾವು ಸಪೋರ್ಟ್ ಮಾಡೋಕ್ಕೆ ಚೆನ್ನಾಗಿ. ಸೊ ಆ ಥರ ದೊಡ್ಡ ಪ್ರಾಬ್ಲಮ್ನ ಸಣ್ಣದಾಗಿ ಡಿವೈಡ್ ಮಾಡಿದ್ದನ್ನು ಮತ್ತು ದೊಡ್ಡ ಅಂತ ಇದೆ ಪದ್ಯದ ಒಂದು ಸಮರ್ಥ. ಈ ಪದ್ಯದ ಅರ್ಥ ಮೊದಲನೇದು, ನಮಗೆ ಬೇಕಾಗಿರೋ ರಿಸಲ್ಟ್ಸ್ ಡಿಸೈಡ್ ಮಾಡೋಕ್ಕೆ ನಾವೇ ಶ್ರಮ ಪಡಬೇಕು. ಸೊ ನಾವು ಪ್ಲ್ಯಾನ್ ಮಾಡಿ ನಾವು ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಿದ್ರೆ ನಮಗೆ ಬೇಕಾಗಿರೋ ರಿಸಲ್ಟ್ಸ್ ಸಿಗುತ್ತೆ ಅಂತ. ಇನ್ನೊಂದು ಇದಕ್ಕೆ ಒಂದೊಂದ್ಸಲ ನಮ್ಮ ಕಂಟ್ರೋಲ್ ಇರೋದು ನಾಟ್ ಎವ್ರಿಥಿಂಗ್ ಮಾಡಬೇಕು. ಸೊ ಆ ಟೈಮಲ್ಲಿ ನಮಗೆ ಹೊರಗಿನ ಸಪೋರ್ಟ್ ಸಿಸ್ಟಮ್ ಯಾವಾಗಲೂ ಇರುತ್ತೆ ಅಥವಾ ನಮಗೆ ಅದರ ನಂಬಿಕೆ ಇರುತ್ತೆ. ಸೊ ಸಪೋರ್ಟ್ ಸಿಸ್ಟಮ್ ಅಂದರೆ ದೇವರೇ ಇರಬೇಕು ಅಂತಲ್ಲ, ಪೇರೆಂಟ್ಸ್ ಆಗಿರ್ಬೋದು, ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ಸಪೋರ್ಟ್ ಯಾವಾಗಲೂ ಇರುತ್ತೆ, ನೆವರ್ ರಿಪ್ಲೇಸ್. ಈ ಪದ್ಯದ್ದು ಏನಂತ ಅಂದರೆ, ಒಂದು ಕಷ್ಟ ಬಂದು ಯಾರಾದರೂ ಸಹಾಯ ಮಾಡಿ ಮಾಡೋದು ಅಷ್ಟೇ ಉಪಯೋಗವಲ್ಲ. ಅದರಿಂದ ನಾವು ಇನ್ನೂ ಸ್ಟ್ರಾಂಗ್ ಸ್ಟ್ರೆಂತ್ ಬರಬೇಕು. ಮತ್ತೊಂದು ಸಲ ಕಷ್ಟಪಟ್ಟಾಗ ಇನ್ನೊಂದು ಅರ್ಥ ಅಂದರೆ ನಮಗಷ್ಟು ಪ್ರಯೋಜನ ಜೊತೆಲಿರೋ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ನಮ್ಮ ಸೊಸೈಟಿ ಅವರು ಕೂಡ ಒಳ್ಳೆಯದಾದ ರೀತಿ ನಮ್ಮ ಬಿಹೇವಿಯರ್ ಎಣ್ಣೆ ಅದರಲ್ಲಿ ಅಗ್ನಿದೇವರು ಎಷ್ಟೇ ಕಷ್ಟ ಬಂದರೂ ಆಮೇಲೆ ಸರಿಯಾಗಿ ಮತ್ತು ಈ ಪದ್ಯದ ಅರ್ಥ ಏನಂದರೆ, ನಮಗೆ ಎಷ್ಟೇ ದೊಡ್ಡ ಶಾಂತವಾಗಿ ಮೈಂಡಿಂದ ಯೋಚನೆ ಮಾಡಿದ್ರೆ ಕಷ್ಟನ ಧೈರ್ಯ ಮುಂಚೆ ಬಂದಾಗ ಎಷ್ಟು ಸೊ ಅದನ್ನು ಜೊತೆಗೆ ಈ ಪದ್ಯದ ಎರಡನೇ ಭಾಗ ಅಂತಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್.
ನಾವು ಬರೀ ಕಷ್ಟಪಡ್ತಾ ಇದ್ದರೆ ಅದರಿಂದ ಬೆಳವಣಿಗೆ ಚಾನ್ಸಸ್ ಇರುತ್ತೆ, ಬೇಜಾರಾಗ್ಬಿಡುತ್ತೆ. ಸೊ ಈಗ ಸ್ಕೂಲಲ್ಲಿ ಯಾವ ರೀತಿ ಸ್ಕೂಲ್ ಇರೋದು ಎಜುಕೇಷನ್ಸ್ ಇತ್ತು ಅದೆಲ್ಲ ಈಗಿನ ಕಷ್ಟ ಇದ್ದಾಗ ನಮ್ಮ ಅಂತ ನನ್ನ ಸಂದೇಶ.
ಅಲ್ಲ ನೀವು ಅಲ್ಲೇ ಇರಿ, ಅವಳ ಹತ್ರನೇ ಇರಿ. ಹಲೋ, ನಾಟ್ ಯು ಕ್ಯಾನ್ ಸಿಟ್ ದೇರ್, ದಟ್ ಸೈಡ್. ಹುಷಾರು.
energy and the dance steps. The participants of this dance were Anvika, Arush, Varenya, Shri Raksha, Ishana, Mihika, Agastya, Sugandha, Nipur, and Sharanya, coordinated by Sangeeta Hegde. Up next, presenting Narasimha Bhava skit. When faith defeated fear, when dharma triumphed over arrogance, when God bent rules for creation to protect the devotee, is what we celebrate in Narasimha Bhava. This is mine. ನಮಸ್ಕಾರ. ಸೊ ನಾವು ಮೆಟ್ರೋಪಾಲಿಟನ್ ಜನಗಣಮನದಿಂದ ಸಭ್ಯಾಭಿಮಾನಿ ಮತ್ತೆ ಗಾಯಕ ಸೇವಾ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ರೆ ನಾವು ಸಭ್ಯಾಭಿಮಾನಿ ಅದನ್ನ ನಾವು ಪ್ರಮೋಟ್ ಮಾಡಿದ್ವಿ, ಎಲ್ಲರೂ ಮಾಡ್ತಾನೆ ಇದ್ರು. ಸೊ ನಾವು ಇದರಿಂದ ಮಕ್ಕಳು ಬೇಬಿ ಮಾಡಿ ಮತ್ತೆ ನಮ್ಮ ಬ್ರಾಹ್ಮಣ ತುಂಬ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ದಿವಸ ಆಯಿತು. ಮಕ್ಕಳು 105 ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ಎಷ್ಟು ಜನ ಹೇಳಿದರೆ ನಾನು ಬರೀ 24 ಮಾಡ್ತಾ ಇದ್ದೀವಿ, 25 ಮಾಡ್ತಾ ಇದ್ದೀವಿ, ನಾನು 105 ಮಾಡ್ತಾ ಇದ್ದೀನಿ, ಸಂಘಟನೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಮಗೆ ಬಿಗ್ ಸಕ್ಸಸ್. ಹೀಗಾಗಿ ನಾವು ಒಂದು 6 ಜನ ಬ್ರಹ್ಮಚಾರಿಗಳನ್ನ ಕರೆದು ಈಗ ಒಂದು ಸನ್ಮಾನಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಅದಕ್ಕೆ ಶ್ರೀಗಳು ಅವರು ಮಕ್ಕಳಿಗೆ ಗಿಫ್ಟ್ ಕೊಡಬೇಕಾಗಿದೆ. ತುಂಬ ಜನ ಮಾಡಿದ್ದಾರೆ. ಅದರೊಳಗೆ ಕನ್ಸಿಸ್ಟೆಂಟ್ ಆಗಿ ಮತ್ತೆ ಭಾಳ ಯಾರು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಸ್ಮಾಲ್ ಆಗಿ ಪ್ರೋತ್ಸಾಹಿಸ್ತಾ ಇದ್ದೇವೆ. ಮೊದಲನೇದಾಗಿ ಆಲ್ಫಾಬೆಟಿಕಲ್ ಆರ್ಡರ್ ನಿಖಿಲ್ ನಾಡಿಗೆ ಓಕೆ ಅವ್ರ ತಂದೆ ತಾಯಿಗೆ ಕೊಡ್ತೇವೆ. ನೆಕ್ಸ್ಟ್ ಸಂವಿತ್ ಶರ್ಮಾ,
Deputy Mukherjee. ವರಿಷ್ಠ ದೀಕ್ಷಿತ್ ಬಂದಿಲ್ಲ, ನಾವು ಅವ್ರಿಗೆ ತಲುಪಿಸ್ತೇವೆ. ಥ್ಯಾಂಕ್ ಯು ರಘು ಅವರೇ. ಓಕೆ, ಸೊ ಥ್ಯಾಂಕ್ ಯು everyone for supporting your kids to do Sandhya Vandana every day. So that was our flagship program of Vikrudna. So ನಾವು ಇದನ್ನು ಎಷ್ಟು ವರ್ಷ ಮಾಡೋಣ, ಇವತ್ತಿಗೆ Sandhya Vandana ಗೊತ್ತಿಲ್ಲ, ಇದರಿಂದ ಕಂಟಿನ್ಯೂಷನ್ ಆಗಬೇಕು. ಸೊ ಈಗ ನಮ್ಮ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಥ್ಯಾಂಕ್ ಯು. ಯಾವ ಯಾವ ಕಾಲದಲ್ಲಿ ಧರ್ಮಕ್ಕೆ ಧಕ್ಕೆ ಬಂದೊದಗುತ್ತದೆಯೋ ಆ ಕಾಲಕ್ಕೆ ಧರ್ಮ ರಕ್ಷಣೆಗೆ ನಾನು ಬಂದೇ ಬರುತ್ತೇನೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಶಿಷ್ಟ ಇಂದು ಈ ನಿನ್ನ ಮೊಮ್ಮಗನಲ್ಲಿ ಬಯಬಂತು ನಿನ್ನ ದರ್ಶನದಿಂದ ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಚೌಕುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ಮಾಯಮರವಾದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನ, ನನ್ನ ಪರಾಕ್ರಮಕ್ಕೆ ಪರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಈ ತ್ರಿಭುವನದಲ್ಲಿ ಅವನ ಅವನಿರ
ಹಿರಣ್ಯಕೃಷ್ಣನ ಅಟ್ಟಹಾಸ ತಾರಕ ಎರಡು ಹರಿಭಕ್ತರಿಗೆ ವಿಕಾರವಿಲ್ಲವ ಅಷ್ಟರ ಮಧ್ಯೆ ಸುಪುತ್ರ ಪ್ರಹ್ಲಾದನ ಜನನ ಪುತ್ರ ಹರಿಭಕ್ತ ಅಪ್ಪ ಹರಿದ್ವೇಷ ಪುತ್ರನನ್ನೇ ಕೊಲ್ಲಿಸಲು ಹಲವು ಪ್ರಯತ್ನವಾಗಲು ನನಗೆ ಗೊತ್ತಿರುವುದು ಒಂದೇ ಹರಿನಾಮ ಸ್ಮರಣೆ. ಪ್ರಹ್ಲಾದ ಕಂದ, ಏಕಪ್ಪ ನಿನಗೆ ಹೇಳ್ದ ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗದಗದೆಂದರು. ಹೇಗಿರುವಾಗ ಕಾರಣ ಹರಿಯಬೇಕಿರುವ ನಿನ್ನನ್ನು ಕನ್ಯೆಗಳಿಗಿರುವ ಈ ತಂದೆ ಮೇಲೆ ಏಕಪ್ಪ ಇದ್ದ. ಜನ್ಮಪಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನನ್ನು ಪಡೆದಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ನೀನು ನನಗೆ ಜನ್ಮ ಕೊಟ್ಟವು ನಿಜ. ನಿನಗೆ ಜನ್ಮ ಕೊಟ್ಟವು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ, ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ಇನ್ನು ಕೂಡ ಒಳ್ಳು ನುಡಿಗಳನ್ನು ನಮ್ಮನೆ ತಿಳಿಯಬೇಕು. ಹರಿ ಹರಿ ಎಂದು ಹರಿದುಕೊಳ್ಳಿಲ್ಲ ಎದ್ದ ಹರಿ. ಎಲ್ಲೋ ಇತ್ತು ಸಕಲ ಚರಾಚರ. ಅವನೇ ನರ ನಾಟ್ಯ ಎಲ್ಲರೂ ಇತ್ತು. ಅವನಿಲ್ಲದ ಛಾಯೆ. ಸಕಲ ಚರಾಚರಗಳಲ್ಲಿ ಅವನೇ ಕುಲದಾಸಗಳೆಲ್ಲದರಲ್ಲೂ ಇರುವುದು. ಈ ಭೂಮಿಯಲ್ಲಿ, ಆಕಾಶದಲ್ಲಿ, ಅಲ್ಲಿಯೂ ಇತ್ತು. ಬೆಂಕಿಯಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ನಿನ್ನಲ್ಲಿ ಕುಳಿಯುವುದು, ನಿನ್ನಲ್ಲಿ ಕುಳಿಯಬಹುದು. ಈ ಅರಮನೆಯಲ್ಲಿರುವಲ್ಲ, ಎಲ್ಲಿ ಎಲ್ಲಿ ನೋಡಬೇಕಿದ್ದರೆ, ಎಲ್ಲಿ ನೋಡಬೇಕಿದ್ದರೆ ಏಕಮೂಲದಲ್ಲಿ, ಈ ಗಮನದಲ್ಲಿ, ಈ ಗಮನದಲ್ಲಿ, ಈ ಗಮನದಲ್ಲಿ. ನರಸಿಂಹ